ಇದು ಬೆಂಗಳೂರಲ್ಲಿ ಮಾತ್ರ ಅಲ್ಲ, ಗದಗ್ನಲ್ಲೂ ಕೂಡ ಗ್ಯಾಸ್ ಸಿಗದೆ ಚಾಲಕರು ಪರದಾಟ ನಡೆಸುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಂಕ್ ಬಂದ ಹಿನ್ನೆಲೆಯಲ್ಲಿ ಬೀದಿಗೆ ಬೀಳುವಂತಹ ಒಂದು ಪರಿಸ್ಥಿತಿ ಆಟೋ ಚಾಲಕರದ್ದು. ಜೀವನ ಸಾಗಿಸುವುದಕ್ಕೂ ಪರದಾಡುವಂತಹ ಒಂದು ಪರಿಸ್ಥಿತಿ ಸಾರಥಿಗಳದ್ದು. LPG ಗ್ಯಾಸ್ ನೀಡುವಂತೆ ಈ ವೇಳೆ ಸರ್ಕಾರಕ್ಕೆ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಬವಣೆ ಬರೀ ಬೆಂಗಳೂರಿಗೆ ಅಷ್ಟೇ ತಟ್ಟಿಲ್ಲ. ರಾಜ್ಯದ ನಾನಾ ಜಿಲ್ಲೆಗಳಲ್ಲಿ ಆಟೋ ಚಾಲಕರು ಗ್ಯಾಸ್ ಸಿಗದೆ ಪರದಾಟ ನಡೆಸುವಂತಹ ಒಂದು ಪರಿಸ್ಥಿತಿ ಇದೆ. ದಿನವಿಡೀ ಬಂಕ್ ಬಳಿ ನಿಲ್ಲಬೇಕಾದಂತಹ ಒಂದು ಪರಿಸ್ಥಿತಿ. ನಾವು ಎರಡೂ ವಿಂಡೋಸ್ ಅನ್ನ ನಿಮಗೆ ತೋರಿಸ್ತಾ ಹೋಗ್ತೀವಿ. ಒಂದು ಸಿಲಿಕಾನ್ ಸಿಟಿ ಬೆಂಗಳೂರಿನ ಪರಿಸ್ಥಿತಿ ಎಡಭಾಗದ ವಿಂಡೋಸ್ನಲ್ಲಿ, ಬಲಭಾಗದ ವಿಂಡೋಸ್ನಲ್ಲಿ ಆ ಒಂದು ನೋ ಸ್ಟಾಕ್ ಅನ್ನುವಂತಹ ಒಂದು ಬೋರ್ಡ್ ಬಂಕ್ಗಳಲ್ಲಿ ಕಾಣಬಹುದಾಗಿದೆ. ಅಂದರೆ ಆಟೋ LPG ಗ್ಯಾಸ್ ಸಿಗೋದಿಲ್ಲ, ನೋ ಸ್ಟಾಕ್ ಅಂತ ಕೂಡ ಬೋರ್ಡ್ ಹಾಕಿರುವಂಥದ್ದನ್ನು ಕಾಣಬಹುದು. ಇದು ಸಹಜವಾಗಿಯೇ ಪ್ರತಿನಿತ್ಯ ಆಟೋ ಚಾಲನೆ ಮಾಡಿಯೇ ಸಂಸಾರವನ್ನು ನಡೆಸಬೇಕಾದಂತಹ ಸಾರಥಿಗಳಿಗೆ ನಿಜಕ್ಕೂ ಇದು ಬಹುದೊಡ್ಡ ರೀತಿಯ ಆರ್ಥಿಕ ಪೆಟ್ಟನ್ನು ಕೊಟ್ಟಿರುವಂಥದ್ದು. ಗದಗ್ನಲ್ಲಿ ಗ್ಯಾಸ್ ಸಿಗದೆ ಚಾಲಕರು ಪರದಾಟ ನಡೆಸುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಘನಘೋರ ಯುದ್ಧದ ತೀವ್ರತೆ ಅದು ಭಾರತವನ್ನು ಕೂಡ ಕಾಡ್ತಾ ಇದೆ, ಅಥವಾ ಭಾರತಕ್ಕೂ ಅದರ ತೀವ್ರತೆ ತಟ್ಟುತ್ತಾ ಇದೆ. ಕರ್ನಾಟಕದಲ್ಲಿ ನಾವು ಗಮನಿಸ್ತಾ ಹೋದರೆ ಸಿಲಿಕಾನ್ ಸಿಟಿ ರಾಜ್ಯ ರಾಜಧಾನಿ ಬೆಂಗಳೂರು ಅಷ್ಟೇ ಅಲ್ಲ, ಬೆಂಗಳೂರು ಸೇರಿದಂತೆ ಗದಗ್ನಲ್ಲೂ ಕೂಡ ಈ ಆಟೋ ಚಾಲಕರಿಗೆ LPG ಆಟೋ ಗ್ಯಾಸ್ ಸಿಗದೆ ಪರದಾಟ ನಡೆಸುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದನ್ನು ಕಾಣಬಹುದು. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.